ಸುಭಾಷ್ ಚಂದ್ರ ಬೋಸ್ ಮಿಂಚಿದ ಹಾಗೆ ಇಟಲಿಯಲ್ಲಿ ಗ್ಯಾರಿಬಾಲ್ಡಿ, ಉಕ್ಕಿನ ಶಕ್ತಿಯಂತಿದ್ದವನು ಬಿಸ್ಮಾರ್ಕ್ ಇವರನ್ನ ಕೈಕೆಣಿ ಕನ್ನಡಿಗರಿಗೆ ಪರಿಚಯಿಸಿದ್ದನ್ನು ಓದದಿದ್ದರೆ ನಷ್ಟ ಆಗ್ತಾ ಇತ್ತು. ಜಗತ್ತಿನ ಜ್ಞಾನ ಕ್ಷಿತಿಜವನ್ನು ಹಿಗ್ಗಿಸಿದ ಶ್ರೀಮಂತಗೊಳಿಸಿದ 3 ಮಹಾವಿಜ್ಞಾನಿಗಳ ಬಗ್ಗೆ ಕೂಡ ಡಾಕ್ಟರ್ ಕೈಕೆಣಿ ಬರೆದಿದ್ದಾರೆ. ಹೀಗೆ ಎಲ್ಲ ಜಗತ್ತಿನ ಘಟಾನುಘಟಿಗಳ ತತ್ವಶಾಸ್ತ್ರದ ಬಗ್ಗೆ ಲೇಖಕರ ಬಗ್ಗೆ ತನ್ನದೇ ಆದಂಥ ಅಭಿಪ್ರಾಯವನ್ನು ಭಾಳ ಆಳಕ್ಕೆ ಇಳಿದು ಕೃಷಿ ಮಾಡಿದಂಥ ವ್ಯಕ್ತಿತ್ವ ಕೈಕೆಣಿಯವರದು. ಇವರು ಸ್ವತಃ ಲಾಕ್ಷಣಿಕವಾಗಿದ್ದಾರೆ. ಅನೇಕ ಲಕ್ಷಣ ಗ್ರಂಥಗಳ ವಿಶ್ಲೇಷಿಸುವಾಗ ಇದ್ದುದನ್ನು ಇದ್ದಂತೆ ಒಪ್ಪಿಕೊಳ್ಳದೆ ತನ್ನ ವಾದವನ್ನು ಅಲ್ಲಿ ಮುಂದಿಟ್ಟು ಕೈಕೆಣಿಯ ಹಾದಿಯೊಂದಿಗೆ ಎಂಬುದನ್ನು ತೋರಿಸಿಕೊಟ್ಟಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕಾವ್ಯ ಅಂದರೆ ಏನು, ನಿಷ್ಪತ್ತಿ ಅಂದರೆ ಏನು, ಅನುಭವ ಮತ್ತು ಅಭಿವ್ಯಕ್ತಿ, ಅಥೆಂಟಿಕ್ ಮತ್ತು ಜೆನ್ವಿನ್ ಸಾಹಿತ್ಯದಲ್ಲಿ ಶೂದ್ರ ಬ್ರಾಹ್ಮಣ ಸಂದರ್ಭ, ದಲಿತ ಪ್ರಜ್ಞೆ ಇತ್ಯಾದಿ ಅನೇಕ ವಿಷಯಗಳ ಬುದ್ಧಿಯ ಹೊರಗಲಿಗೆ ಒಡ್ಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಮುಂದುವರೆದಂಥ ಕೈಕೆಣಿಯವರು ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಸಂಸ್ಕೃತ ಚಿಂತಕರಾಗಿ ಸರ್ವದಿ ವಿಮರ್ಶಕರಾಗಿ ಹೆಸರು ಮಾಡಿದ್ದನ್ನು ನಾವು ಹೆಸರು ಮಾಡಿದರು. ಸಾಮಾನ್ಯವಾಗಿ ಶಂಭಾ ಜೋಶಿಯವರ ನಂತರ ಅತ್ಯಂತ ಆಳಕ್ಕಿಳಿದು ಸಂಸ್ಕೃತಿ ಚಿಂತನೆ ನಡೆಸಿದ ಬರಹಗಾರನೊಬ್ಬನಿದ್ದರೆ ಅದು ಕನ್ನಡದಲ್ಲಿ ಗೌರೀಶ್ ಕೈಕೆಣಿ ಮಾತ್ರವೇ. ಅವರ ಇದು ಕರ್ನಾಟಕದ ಸಂಸ್ಕೃತಿಯ ಪೂರ್ವ ಪೀಠಿಗೆ ಈ ಶೀರ್ಷಿಕೆಯ ಅಡಿಯಲ್ಲಿ ಕೈಕೆಣಿ ಶಂಭಾವರ ದಾರಿದಿಕ್ಕುಗಳನ್ನು ಎಳೆಯಾಗಿ ಬಿಚ್ಚಿದ್ದನ್ನು ನೋಡಬಹುದಾಗಿದೆ. ಕೈಕೆಣಿಯ ವಿಮರ್ಶೆಯ ಹದಮುದ ತಿಳಿಯಬೇಕೆಂಬುದು ವರಕವಿ ಬೇಂದ್ರೆಯವರ ಕಾವ್ಯ ದೃಷ್ಟಿಯ ಕುರಿತು ಅವರು ಬರೆದಂಥ ಕಂಪಿನ ಕರೆ ಎಂಬ ಕೃತಿಯನ್ನು ಮುದ್ದಾಂ ನಾವು ಓದಬೇಕು. ದಿನಕರ್ ದೇಸಾಯಿಯ ಕಾವ್ಯದ ಬಗ್ಗೆ, ವಿ.ಜಿ. ಭಟ್ಟರ ಕಾವ್ಯದ ಬಗ್ಗೆ, ಚನ್ನವೀರ್ ಕಣಿಯವರ ಕಾವ್ಯದ ಬಗ್ಗೆ, ಹಾಗೆ ಅಕ್ಬರ್ ಅಲಿಯವರ ಕಾವ್ಯದ ಬಗ್ಗೆ, ಬಿ.ಎ. ಸನಿಧಿಯವರ ಕಾವ್ಯದ ಬಗ್ಗೆ, ವಿಷ್ಣು ನಾಯ್ಕರ ಕಾವ್ಯದ ಬಗ್ಗೆ ಸಮೀಕ್ಷಾ ಬರಹಗಳು ರಸ ವಿಮರ್ಶೆಯ ಅತ್ಯುತ್ತಮ ಮಾದರಿ ಅನ್ನಬಹುದು. ಕೈಕೆಣಿಯವರು ಈ ಲೇಖನದಲ್ಲಿ ಕವಿ ಅಂತ ನಾವು ಪ್ರಜ್ಞಾಪೂರ್ವಕವಾಗಿ ಬಳಸಿದಂಥ ಪದ ಅದು ಕೈಕೆಣಿಯವರದು ಅಪ್ಪಟ ಕವಿಭದೇವಿ ಅವರ ಚೊಚ್ಚಲ ಕೃತಿ ಕೂಡ ಕವನ ಸಂಕಲನ ಆಗಿರುವುದನ್ನು ಗಮನಿಸಬಹುದು. ಶಾಂಗಿಲ್ಯ ಪ್ರೇಮಸುಧ ಅದೊಂದು ಸಾಮಾನ್ಯವಾದ ಸಂಕಲನವಿದ್ದರೂ ಆರಂಭದ ಕೃತಿ ಎಂಬ ಕಾರಣಕ್ಕೆ ತನ್ನದೇ ಆದ ಮಹತ್ವವನ್ನು ಪಡೆದಿದೆ. ಹಾಗೆಯೇ ಅವರ ಚೈತ್ರಚಿತ್ತ, ಯಶೋಧರ, ನರಕ ಚತುರ್ದಶಿ, ಅಂಬೆ, ಪದ್ಯಗಂಧಿ ಗದ್ಯದ ಸವಿಗೆ ಇನ್ನೊಂದು ಹೋಲಿಕೆ, ಹೀಗೆ ಅನೇಕ ರೇಡಿಯೋ ನಾಟಕದ ಹೊರತಾಗಿ ಚಿದಂಬರ ರಹಸ್ಯ, ಒಲಮೆಯ ಒಗಟು, ಕರ್ಣಾಮೃತ, ದೇವಿ ಕೊಟ್ಟ ಬೆಳಗು, ಶಿವಯೋಗಿ, ಸಿದ್ಧಿ, ವಾಸ್ತವದತ್ತ ಇವೆಲ್ಲ ಕೈಕೆಣಿಯವರ ಅಸಾಧಾರಣ ಕಲ್ಪನಾ ಶಕ್ತಿಯ ಪ್ರತ್ಯುನ್ಮತೆಯ ನಮ್ಮ ಮುಂದಿಟ್ಟಿರುವ ಯಶಸ್ವಿ ನಾಟಕಗಳು. ಪ್ರೀತಿಯ ಕುರಿತು ಸಹ ಕೈಕೆಣಿಯವರು ಬಹಳ ಅದ್ಭುತವಾದ ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನು ಇಲ್ಲಿ ಉಲ್ಲೇಖಿಸಲು ಹೋಗುವುದಿಲ್ಲ. ಕೊನೆಯದಾಗಿ ಕವಿ ಶಾಂತರಾಮ್ ನಾಯ್ಕ್ ಹಿಚ್ಚಿಗರವರು ಗೌರೀಶ್ ಕೈಕೆಣಿಯ ವ್ಯಕ್ತಿತ್ವದ ಕುರಿತು ಒಂದು ಕವನವನ್ನು ಬರೆದಿದ್ದಾರೆ. ಅದನ್ನು ವಾಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕನ್ನಡಕ್ಕೆ ಒಬ್ಬನೇ ಗೌರೀಶ ನೀನು, ನಿನ್ನ ಆ ಎತ್ತರ ಆಳ ಅಗಲಕ್ಕೆ ಈ ಬರ 100 ವರ್ಷ ಯಾವ ಲೆಕ್ಕ. ಶತಮಾನಗಳವರೆಗೆ ನಿನ್ನ ಹೆಸರು ಶಾಶ್ವತ, ನೀ ಬಿಟ್ಟು ಹೋದ ಅಮರ ಸಾಹಿತ್ಯದ ಪುಟದೊಳಗೆ. ವಿಷಾದವನ ವಿನೋದದಲ್ಲಿ ತೇಲಿಸುವ ವೈಚಾರಿಕತೆಯ ಬೆಳಕಿನಲ್ಲಿ ಮಾನವತೆಯ ಹಿರಿಮೆ ಸಾರಿದ ಧೀಮಂತ ಚೈತನ್ಯ ನೀನೋ ಕನ್ನಡ ಸಾಹಿತ್ಯ ಲೋಕದ ಹಿಮಾದ್ರಿ ಶಿಖರ, ಅಲ್ಲಿ ಮೆರೆದಿದೆ 100 ಕೀರ್ತಿ ಕಲಶ, ನಿನ್ನ ಕುಲದೀಪಕ ಜಯಂತ ಘೋಷ. ಕಡಲ ಮೊರೆ ಆಲಿಸುತ್ತ ಸ್ವಚ್ಛಂದ ತೊರೆ ನೊರೆಯಾಟವನ್ನು ಮೈಮರೆತು ದಿಕ್ಕಿಸುತ್ತ ಆರಾಮ ಆಸನದಲ್ಲಿ ದಪ್ಪ ಕನ್ನಡಕ ಧರಿಸಿ ಕುಳಿತಿರುವ ಆ ಭಂಗಿ ಅಭಿಮಾನಿಗಳ ಎದೆಯ ಕನ್ನಗೆಯಲ್ಲಿ ಪ್ರತಿಫಲಿಸುತ್ತಿದೆ ನಿತ್ಯ. ಜಿಜ್ಞಾಸೆ ಲವಲವಿಕೆ ಕುತೂಹಲದ ಕಗಲಾಗಿ ಬಾಳಿ ಆಡಿದ ನಿರ್ಲಿಪ್ತ ಸ್ವಸ್ಥ ಚಿತ್ತ ಈ ಶತಮಾನದ ಅದ್ಭುತ. ನಮಸ್ಕಾರ.